ಹಲೋ ಸ್ನೇಹಿತರೆ, ಮುದ್ದುರಾಮ್ ದಾವಣಗೆರೆ ಯೂಟ್ಯೂಬ್ ಚಾನಲ್ನ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಸೆಲೆಕ್ಟ್ ಮಾಡಿ. ಆಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ, ನೀವೇ ಮೊದಲು ಆ ವಿಡಿಯೋ ನೋಡ್ಬೋದು. ಮತ್ತು ಫೇಸ್ಬುಕ್ಕಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಕೂಡ ಇವಾಗಲೇ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋದ ವಿಶೇಷತೆ ಏನು ಅಂತ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ನೋಡ್ಕೊಂಡು ಬರೋಣ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಅಡಿಕೆ ಗಿಡದ ಬೇರುಗಳು ಮೇಲಕ್ಕೆ ಬಂದಿದ್ದಾವೆ. ಈ ಅಡಿಕೆ ಗಿಡದ ಬೇರುಗಳು ಯಾಕೆ ಮೇಲಕ್ಕೆ ಬರ್ತವೆ ಮತ್ತು ಇದರಿಂದ ಅಡಿಕೆ ಗಿಡಕ್ಕೆ ಏನಾದರೂ ತೊಂದರೆ ಆಗುತ್ತಾ ಅಥವಾ ಈ ರೀತಿ ಮೇಲಕ್ಕೆ ಬಂದಿರೋದ್ರಿಂದ ಅಡಿಕೆ ಗಿಡಕ್ಕೆ ಏನಾದರೂ ಅನುಕೂಲ ಇದೆಯಾ ಅಂತ ನಾನು ನಿಮಗೆ ಒಂದೊಂದಾಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ, ಹಾಗಿದ್ರೆ ಮೊದಲಿಗೆ ಈ ಅಡಿಕೆ ಗಿಡದ ಬೇರುಗಳು ಯಾಕೆ ಮೇಲಕ್ಕೆ ಬರ್ತವೆ ಅನ್ನೋದನ್ನು ತಿಳ್ಕೊಂಡು ಬರೋಣ. ಈ ಅಡಿಕೆ ಮರದ ಬೇರುಗಳು ಮೇಲಕ್ಕೆ ಬರಲು ಮೊದಲನೇ ಕಾರಣ ಏನಪ್ಪ ಅಂದರೆ, ಈ ಬೇರುಗಳಿಗೆ ಬುಡದ ಕೆಳಗೆ ಸರಿಯಾದ ಬೆಳಕು, ನೀರು, ಗಾಳಿ ಸಿಗದೇ ಇರುವ ಕಾರಣದಿಂದಾಗಿ ಮೇಲಕ್ಕೆ ಬರುತ್ತೆ. ಇನ್ನು ಎರಡನೇ ಕಾರಣ ಏನಪ್ಪ ಅಂದರೆ, ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆಯಿಂದಾಗಿ ನೀರು ಹರಿಯುವ ಸಮಯದಲ್ಲಿ ಮಣ್ಣಿನ ಸವೆತ ಕೂಡ ಆಗುತ್ತೆ. ಈ ಮಣ್ಣಿನ ಸವೆತದಿಂದ ಮಣ್ಣು ಕೊಚ್ಚಿಕೊಂಡು ಬಂದು ಬುಡದ ಹತ್ತಿರ ನಿಂತುಕೊಂಡಾಗ ಬೇರುಗಳು ಮೇಲಕ್ಕೆ ಬರುತ್ತೆ. ಇನ್ನು ಮೂರನೇ ಕಾರಣ ಏನಪ್ಪ ಅಂದರೆ, ಅಡಿಕೆ ಹೊಲವನ್ನು ನೀವು ಫಲವತ್ತತೆ ಮಾಡಲು ಸಗಣಿ ಗೊಬ್ಬರ ಆಗಿರ್ಬೋದು ಅಥವಾ ಕೆರೆ ಮಣ್ಣನ್ನು ಏರಿಸ್ತೀರ. ಈ ಮಣ್ಣನ್ನು ಅಡಿಕೆ ಮರದ ಬುಡದ ಹತ್ತಿರ ಹಾಕಬಾರದು. ಬುಡದ ಹತ್ತಿರ ಹಾಕೋದ್ರಿಂದ ಈ ಬೇರುಗಳು ಮೇಲಕ್ಕೆ ಬರುತ್ತವೆ. ಇದಿಷ್ಟು ಅಡಿಕೆ ಮರದ ಬೇರುಗಳು ಯಾಕೆ ಮೇಲಕ್ಕೆ ಬರ್ತವೆ ಅಂತ ತಿಳಿದುಕೊಂಡ್ವಿ. ಇನ್ನು ಈ ಬೇರುಗಳು ಮೇಲಕ್ಕೆ ಬರೋದ್ರಿಂದ ತೊಂದರೆ ಏನಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ನೆಕ್ಸ್ಟು ಏನಪ್ಪ ಅಂದರೆ, ಈ ಅಡಿಕೆ ಮರದ ಬೇರುಗಳು ಮೇಲಕ್ಕೆ ಬಂದರೆ ಅಡಿಕೆ ಮರಕ್ಕೆ ಏನಾದರೂ ತೊಂದರೆ ಆಗುತ್ತಾ ಅಂತ ನಾನು ನಿಮಗೆ ಹೇಳಿದ್ದೆ. ಈ ಅಡಿಕೆ ಮರದ ಬೇರುಗಳು ಮೇಲಕ್ಕೆ ಬಂದಾಗ ಅಡಿಕೆ ಮರಕ್ಕೆ ತೊಂದರೆ ಆಗಿರೋದು ಕಡಿಮೆನೇ. ಆದ್ದರಿಂದ ಅಡಿಕೆ ಮರದ ಬೇರುಗಳು ಮೇಲಕ್ಕೆ ಬಂದರೆ ಯಾವುದೇ ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ, ಅಡಿಕೆ ಮರದ ಬೇರುಗಳು ಮೇಲಕ್ಕೆ ಬಂದರೆ ಅಡಿಕೆ ಮರಕ್ಕೆ ಏನೇನು ಅನುಕೂಲಗಳು ಅಂತ ನಾನು ನಿಮಗೆ ಹೇಳಿದ್ದೆ. ಈಗ ಒಂದೊಂದಾಗಿ ಏನು ಅನುಕೂಲ ಅಂತ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಅಡಿಕೆ ಮರದ ಬೇರುಗಳು ಮೇಲಕ್ಕೆ ಬಂದಾಗ ಈ ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಗಾಳಿ ಬೀಸ್ತಾ ಇರುತ್ತೆ. ಈ ಗಾಳಿ ಬೀಸುವ ಸಮಯದಲ್ಲಿ ಅಡಿಕೆ ಮರವು ಕೆಳಕ್ಕೆ ಬೀಳುವ ಸಾಧ್ಯತೆ ಜಾಸ್ತಿ ಇದೆ. ಈ ಅಡಿಕೆ ಮರ ಬೀಳೋದನ್ನು ಈ ಬೇರುಗಳು ತಡೆಯುತ್ತೆ. ಹೇಗೆ ತಡೆಯುತ್ತೆ ಅಂತ ಅಂದರೆ, ಈ ಬೇರುಗಳು ಮೇಲಕ್ಕೆ ಬಂದಾಗ ಅಡಿಕೆ ಮರವನ್ನು ಬಿಗಿಯಾಗಿ ಹಿಡಿದುಕೊಂಡಿರುತ್ತೆ. ಆದ್ದರಿಂದ ಅಡಿಕೆ ಮರ ನೆಲಕ್ಕೆ ಬೀಳೋದನ್ನು ತಪ್ಪಿಸುತ್ತೆ. ಇನ್ನು ಎರಡನೇ ಅನುಕೂಲ ಏನಪ್ಪ ಅಂದರೆ, ಅಡಿಕೆ ಮರದ ಬೇರುಗಳು ಮೇಲಕ್ಕೆ ಬಂದಾಗ ಈ ಬೇರುಗಳಿಗೆ ಸರಿಯಾದ ಬೆಳಕು, ನೀರು, ಗಾಳಿ ಸಿಗೋದ್ರಿಂದ ಅಡಿಕೆ ಮರ ಚೆನ್ನಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಇದಿಷ್ಟು ಮಾಹಿತಿ ಅಡಿಕೆ ಮರದ ಬೇರುಗಳು ಯಾಕೆ ಮೇಲಕ್ಕೆ ಬರುತ್ತೆ, ಅಡಿಕೆ ಮರದ ಬೇರುಗಳು ಮೇಲಕ್ಕೆ ಬಂದರೆ ಏನಾದರೂ ತೊಂದರೆನಾ, ಅಡಿಕೆ ಮರದ ಬೇರುಗಳು ಮೇಲಕ್ಕೆ ಬಂದಾಗ ಅನುಕೂಲಗಳನ್ನು ನಾನು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ
ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು.